ಅಮೆರಿಕ ಮತ್ತು ಇರಾನ್ ಮಧ್ಯೆ ಶೀತಲ ಸಮರ ಈಗ ಮತ್ತೆ ಮುಂದುವರೆದಿದೆ ಅನ್ನೋದೇ ಸದ್ಯದ ಸುದ್ದಿ. ಬಟ್ ಆ ಶೀತಲ ಸಮರ ಅನ್ನೋದು ಕೋಲ್ಡ್ ವಾರ್ ಅನ್ನೋದು ಈಗ ಹಾಟ್ ವಾರ್ ಆಗ್ತಾ ಇದೆ. ದೊಡ್ಡಣ್ಣನ ವಿರುದ್ಧ ಮತ್ತೆ ತೊಡೆ ತಟ್ಟಿದೆ ಇರಾನ್. ನಮ್ಮನ್ನು ಕೆಣಕಿದ್ರೆ ವಿನಾಶಕಾರಿ ದಾಳಿ ಅಂತ ವಾರ್ನ್ ಕೂಡ ಮಾಡಲಾಗ್ತಾ ಇದೆ. ಶಾಂತಿ ಮಾತುಕತೆಯ ನಡುವೆ ಅಮೆರಿಕ ನಡೆ ಸರಿ ಇಲ್ಲ, ಸಲ್ಲದು. ಅಮೆರಿಕ ಮತ್ತೆ ಹೊಸ ಯುದ್ಧಕ್ಕೆ ಸಂಚು ನಡೆಸ್ತಾ ಇದೆ. ದಿಸ್ ಇಸ್ ವಾರ್ ಬ್ರೇಕಿಂಗ್ ನ್ಯೂಸ್. ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಹೊಸ ಯುದ್ಧ ಬೇಡ, ನೀವು ಯುದ್ಧ ಬಯಸಿದ್ರೆ ವಿನಾಶಕಾರಿ ದಾಳಿ ಖಚಿತ ಅಂತ ಈಗ ವಾರ್ನ್ ಮಾಡಿದೆ. ಯಾವುದು? ಪರ್ಷಿಯಾ ಕೂಡ ವಾರ್ನ್ ಮಾಡಿದೆ. ಅಮೆರಿಕ ಇರಾನ್ ಮಧ್ಯೆ ಶೀತಲ ಸಮರ, ನಮ್ಮನ್ನ ಕೆಣಕಿದ್ರೆ ವಿನಾಶಕಾರಿ ದಾಳಿ ಫಿಕ್ಸ್. ದೊಡ್ಡಣ್ಣನಿಗೆ ಧಮಕಿ ಹಾಕಿದೆ ಪರ್ಷಿಯಾ. ಎಸ್, ನೀವು ಯುದ್ಧ ಬಯಸಿದ್ರೆ ವಿನಾಶಕಾರಿ ದಾಳಿ ಖಚಿತ. ಇರಾನ್ ಸಂಧಾನಕಾರ ಮೊಹಮ್ಮದ್ ಘಾಲಿಬಾಫ್ ಆರೋಪ ಮಾಡಿದ್ದಾನೆ. ಅಮೆರಿಕ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಒತ್ತಡಗಳಿದ್ದಾವೆ, ಆದರೂ ಮಿಲಿಟರಿ ಉದ್ದೇಶ ಕೈಬಿಟ್ಟಿಲ್ಲ ಅನ್ನೋ ಮಾಹಿತಿ ಇದೆ. ಅಮೆರಿಕದ ಈ ರಹಸ್ಯ ನಡೆಗಳು ನಮಗೆ ಗೊತ್ತಾಗ್ತಾ ಇದ್ದಾವೆ. ಪೂರಕ ಎಂಬಂತೆ ಇರಾನ್ ಪಡೆಗಳಿಂದಲೂ ಕೂಡ ಎಚ್ಚರಿಕೆ ಕೊಡಲಾಗ್ತಾ ಇದೆ. ಇರಾನ್ ವಿರುದ್ಧ ಆಕ್ರಮಣ ಮರುಕಳಿಸದಂತಿರಲಿ. ಯುದ್ಧ ಬಯಸಿದರೆ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ, ಘನಘೋರವಾಗಿರುತ್ತೆ. ಈ ಯುದ್ಧ ಗಡಿ ಮೀರಿ ಇಡೀ ವಿಶ್ವಕ್ಕೆ ಹರಡುತ್ತೆ, ಹುಷಾರ್ ಅನ್ನುವ ಚರ್ಚೆ, ಮಾತುಕತೆ ಈಗ ವ್ಯಕ್ತವಾಗಿದೆ.